ಕಮಿಟಿ ಆಗಿದೆ. ನಮಗೆ ಜಾಗವನ್ನು ಈಗಾಗಲೇ ತಹಸೀಲ್ದಾರ್ VA ಮತ್ತು RAಗಳಿಗೆಲ್ಲ ಹೇಳಿದ್ದೀವಿ. ಎಲ್ಲೆಲ್ಲಿ ನಮ್ಮ ಸರ್ಕಾರದ ಜಮೀನಿದೆ ಆ ಜಾಗದಲ್ಲಿ ಇಷ್ಟಿಷ್ಟು ಜಾಗ ನಮಗೆ ಗುರುತಿಸಿಕೊಡಬೇಕು. ಆ ಜಾಗದಲ್ಲಿ ನಾವು ಸುಮಾರು ಆಶ್ರಯ ಕಮಿಟಿ ಮೂಲಕ ಲೇಔಟ್ ಮಾಡಿ ಭಾಳಷ್ಟು ಬಡ ಜನರು ಹಿಂದೆ ಅರ್ಜಿ ಕೊಟ್ಟಿದ್ದಾರೆ. 4,000 ಅರ್ಜಿ ಹಿಂದೆ ಕೊಟ್ಟಿದ್ದಾರೆ, ಹಿಂದಿನ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ಅವ್ರು ಮಾಡಲಿಲ್ಲ. ಹಾಗಾಗಿ ನಾವಾದರೂ ಪಾಪ 4,000 ಕೊಡೋಕ್ಕಾಗಲ್ಲ, ಕನಿಷ್ಠ ಒಂದು 2,000-3,000 ಜನರಿಗೆ ಕೊಡಲಿಕ್ಕೆ ಅವಕಾಶ ಮಾಡಬೇಕು ಅನ್ನೋದಿದೆ. ಅದಕ್ಕೆ ಈಗ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಜಾಗ ಇದನ್ನು ತೊಗೊಳ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ನಮಗೊಂದು 50 ಎಕರೆ ಬೇಕಾಗುತ್ತೆ, ಹತ್ರ ಬೇಕಾಗುತ್ತೆ. ಟ್ರೈ ಮಾಡ್ತಾಯಿದ್ದೀವಿ ಎಲ್ಲ ಭಾಗದಲ್ಲೂ. ಯಾವ ಹೋಬಳಿಯಲ್ಲಿ ಎಷ್ಟೆಷ್ಟು ಬಾರ್ಡ್ರಲ್ಲಿ ಸಿಗುತ್ತೆ ಆ ಬಾರ್ಡ್ರಲ್ಲೆಲ್ಲ ತೊಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಯಾವ ರೀತಿಯ ಚರ್ಚೆಗಳಾಯಿತು? ಕಮಿಟಿದು ಹಿಂದೆ ಒಂದು ಸಭೆ ಮಾಡಿದ್ದೀವಿ. ಆನಂತರ ನಮ್ಮ ಸದಸ್ಯರುಗಳೆಲ್ಲ ಪಗರ್ಕಮ್ ಕಮಿಟಿಯ ನಮ್ಮೆಲ್ಲ ಸದಸ್ಯರು ಕೂರಿಸಿ ತಹಸೀಲ್ದಾರ್ VA RAಗಳೆಲ್ಲ ಕೂರಿಸಿ ಮುಂದಿನ ಪ್ರೋಗ್ರೆಸ್ಸಿಗೆ ಚರ್ಚೆ ಮಾಡಿದ್ದೀನಿ. ಅದನ್ನು ಈಗಾಗಲೇ ಹೋಬಳಿ ಮಟ್ಟದಲ್ಲಿ ಒಂದೊಂದು ಏನೇನಿದೆ ಅವೆಲ್ಲ ಒಂದು ತಗೊಂಡು ಕೊಟ್ಟು ಮುಂದಿನ ದಿವಸ ಏನೇನು ಆಗಬೇಕು ಅನ್ನೋದು ಮಾಡಿದ್ದೀವಿ. ಜೊತೆಗೆ ಫಾರೆಸ್ಟ್ ಇಲಾಖೆಯ ಸ್ವಲ್ಪ ತಕರಾರು ಇದೆ. ಅವ್ರು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ತಕರಾರು ಇದ್ದರೆ ಇಲ್ಲದೇ ಇರಲಿ, ನಾನು ಎಲ್ಲ ಹೋಗಿದ್ದೆಲ್ಲ ವಾಪಸ್ ಏನಾದ್ರು ನಿಮ್ಗೆ ಹೋಗಿದ್ರೆ ಅಷ್ಟು ವಾಪಸ್ ತರಬೇಕು ಅಂತ ಹೇಳಿದ್ದೀನಿ. ತಗೊಬಂದು DFO 2 DFO ವೈಲ್ಡ್ ಲೈಫ್ DFO ರೆಗ್ಯುಲರ್ DFOನು ಕೂರಿಸಿ RFOಗಳನ್ನು ಕರೆಸಿ ಅಲ್ಲೇ ಒಂದು ಚರ್ಚೆ ಮಾಡಿ ಮೀಟಿಂಗ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ 94C ಈಗಾಗಲೇ ಎಲ್ಲರಿಗೂ ಕೊಟ್ಟಿದ್ದಾರೆ. ಅವರೆಲ್ಲ ಈಗ 15 ದಿವಸ ಟೈಮ್ ಕೊಟ್ಟಿದ್ದಾರೆ. 15 ದಿವಸದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಏನೇನು ಕೊಟ್ಟಿದ್ದೀವಿ ಪ್ರೋಗ್ರೆಸ್ಸನ್ನು ನಾವು ಮುಡಿಸ್ತೀವಿ ಅಂತ ಅವರು ಇಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ. 15 ದಿವಸದ ಮೇಲೆ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಅಂತ ನೋಟಿಸ್ ಕೊಡಬೇಕಂತ ಈ ತಹಸೀಲ್ದವ್ರಿಗೆ ಹೇಳಿದ್ದೀನಿ. ಹಾಗಾಗಿ ಅವರೆಲ್ಲ ಒಪ್ಕೊಂಡಿದ್ದಾರೆ. ಮುಂದಿನ ಕ್ರಮ ಇದರಲ್ಲಿ ಈಗಾಗಲೇ ಸೀನಿಯರ್ ಇದಾಗಿ ಹೊಳೆಯಪ್ಪರು ಇದ್ದಾರೆ. ಅವ್ರಿಗೆ ಗೊತ್ತಿದೆ, ಹಿಂದೆ ಭಾಳ ವರ್ಷದಿಂದ ಪಗರ್ಕಮ್ ಕಮಿಟಿಯಲ್ಲಿದ್ದು ಭಾಳ ಜನರಿಗೆ ಪತ್ರ ಕೊಟ್ಟಂಥವ್ರು ಇದ್ದಾರೆ. ಅವರ ಮಾಹಿತಿ ತಗೊಳ್ತಾರೆ. ಆಮೇಲೆ ನಮ್ಮ BR ಜಯಂತವರು ಹಿಂದೆ ಅಧ್ಯಕ್ಷರಾಗಿದ್ದರು. ಅವರ ಸಲಹೆಗಳನ್ನು ತೆಗೆದುಕೊಂಡು ಏನೇನು ಮಾಡಬೇಕು ಅನ್ನೋದನ್ನ ಪ್ರೋಗ್ರೆಸ್ ಮಾಡ್ತಾಯಿದ್ವಿ. ಖಂಡಿತ ರೈತರಿಗೆ ಬಡವರಿಗೆ ಕೊಡಲಿಕ್ಕೆ ನಮ್ಮ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ಹೊಸ ಸಾಗು